ನಂತರ ಸೋಂಪನ್ನ ತಿನ್ನೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ಗೊತ್ತಾದ್ರೆ ಖಂಡಿತ ನೀವು ತಿನ್ನೋದನ್ನ ಮರೆಯೋಲ್ಲ. ಊಟ ಮಾಡಿದ ನಂತರ ಸೋಂಪನ್ನ ಚೆನ್ನಾಗಿ ಅಗಿದು ನುಂಗುವುದರಿಂದ ಅನೇಕ ಪ್ರಯೋಜನಗಳುಂಟಾಗುತ್ತೆ. ಮುಖ್ಯವಾಗಿ ವಾತ, ಪಿತ್ತದೋಷಗಳಿಂದ ಉಂಟಾಗುವ ರೋಗಗಳು ಗುಣವಾಗುತ್ತೆ. ಈ ನಿಟ್ಟಿನಲ್ಲಿ ಸೋಂಪು ತಿನ್ನುವುದರಿಂದ ನಮಗಾಗುವ ಪ್ರಯೋಜನಗಳ ಬಗ್ಗೆ ಇದೀಗ ಹೇಳ್ತೀವಿ ಕೇಳಿ. ಅಜೀರ್ಣ, ಗ್ಯಾಸ್, ಅಸಿಡಿಟಿ, ಮಲಬದ್ಧತೆ ಮೊದಲಾದ ಸಮಸ್ಯೆಗಳು ಅನೇಕರನ್ನ ಕಾಡುತ್ತಿವೆ. ಆದ್ದರಿಂದ ಈ ಸಮಸ್ಯೆಗಳಿಂದ ನರಳುತ್ತಾ ಇರುವವರು ಊಟವಾದ ನಂತರ 1 ಚಮಚ ಸೋಂಪು ತಿಂದರೆ ಜೀರ್ಣಾಶಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ. ವಾತದೋಷವನ್ನ ನಿವಾರಿಸುವ ಗುಣವಿರುವುದರಿಂದ ಸೋಂಪನ್ನ ತಿನ್ನುವುದರಿಂದ ದೇಹದ ಅಧಿಕ ಭಾರ ಸಮಸ್ಯೆ ತೊಲಗುತ್ತೆ. ಊಟವಾದ ನಂತರ ಸೋಂಪನ್ನ ತಿಂದರೆ ನೀರೆಲ್ಲ ಹೊರಗೆ ಹೋಗಿ ದೇಹದ ತೂಕ ಕಡಿಮೆಯಾಗುತ್ತೆ. ಇನ್ನು ಊಟದ ನಂತರ ಸೋಂಪು ತಿಂದರೆ ಬಾಯಿ ಫ್ರೆಶ್ ಆಗಿರುತ್ತೆ. ಬಾಯಲ್ಲಿರುವ ಬ್ಯಾಕ್ಟೀರಿಯಾ ಹಾಗೂ ಇತರೆ ಕ್ರಿಮಿಗಳು ನಾಶವಾಗುತ್ತೆ. ಹಲ್ಲುಗಳು ಹಾಗೂ ಒಸಡುಗಳು ಸಹ ಶುಭ್ರವಾಗಿರುತ್ತವೆ. ಋತುಸ್ರಾವದ ಸಮಯದಲ್ಲಿ ಮಹಿಳೆಯರಿಗೆ ಹೊಟ್ಟೆ ನೋವಿರುತ್ತೆ. ಸೋಂಪು ತಿನ್ನುವುದರಿಂದ ನೋವು ಕಡಿಮೆಯಾಗುತ್ತದೆ ಹಾಗೂ ಋತು ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತವೆ. ಇನ್ನು ಸೋಂಪಿನಲ್ಲಿ ಮ್ಯಾಂಗನೀಸ್, ಜಿಂಕ್, ಕಾಪರ್, ಐರನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಸೆಲೆನಿಯಂ ಮೊದಲಾದ ಖನಿಜ ಲವಣಗಳಿವೆ. ಇವುಗಳು ಹಲವು ರೀತಿಯ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತವೆ. ಶರೀರದಲ್ಲಿ ಫ್ರೀ ರ್ಯಾಡಿಕಲ್ಸ್ ಗಳ ನಷ್ಟವನ್ನ ತಡೆಯುತ್ತೆ. ಇನ್ನು ಮಧುಮೇಹದಿಂದ ನರಳುತ್ತಾ ಇರುವವರು ಊಟವಾದ ನಂತರ ಸೋಂಪನ್ನ ತಿನ್ನುವುದರಿಂದ ಸಕ್ಕರೆ ಮಟ್ಟವನ್ನ ಹತೋಟಿಯಲ್ಲಿಡಬಹುದು. ಅಷ್ಟೇ ಅಲ್ಲದೆ ಗರ್ಭಿಣಿ ಸ್ತ್ರೀಯರಿಗೆ ಇದು ಬಹಳಷ್ಟು ಉಪಯೋಗಕರವಾಗಿದ್ದು ಕೆಂಪು ರಕ್ತ ಕಣಗಳ ಉತ್ಪತ್ತಿಯನ್ನ ಹೆಚ್ಚಿಸುತ್ತೆ. ಇನ್ನು ರಕ್ತನಾಳಗಳು ಹಿಗ್ಗಲು ಸಹ ಇದು ಬಹಳಷ್ಟು ಸಹಾಯಕಾರಿ. ಸೋಂಪಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಆಕ್ಸಿಡೆಂಟ್ ಗುಣಗಳು ಹೇರಳವಾಗಿರುವುದರಿಂದ ಚರ್ಮದ ಸಮಸ್ಯೆಗಳಿಗೆ ಅತ್ಯುತ್ತಮ. ವಯಸ್ಸಾಗುವುದರಿಂದ ಬರುವ ಚರ್ಮದ ಸುಕ್ಕು ಸಹ ಕಡಿಮೆಯಾಗುತ್ತೆ. ಚರ್ಮ ಮೃದುವಾಗುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.